ಹುಬ್ಬಳ್ಳಿಯಲ್ಲಿ ಅಮಾನವೀಯ ಘಟನೆ ಆಗಿದೆ. ಮಹಿಳೆಯನ್ನ ವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂಥದ್ದು ಪೊಲೀಸರ ಮೇಲೆ ಆರೋಪ ಬಂದಿದೆ. ಮೊದಲು ಒಂದು ದಿನ ಪೊಲೀಸರ ಮೇಲೆ ಆರೋಪ ಬಂತು, ಮಾಧ್ಯಮದವರು ತಾವೇ ಎಲ್ಲ ತೋರಿಸಿದ್ದೀರಾ. ಅವತ್ತು ನಾನು ಕಮಿಷನರ್ಗೂ ಮಾತನಾಡಿದೆ, ಸ್ಥಳೀಯ ನಮ್ಮ ಇಲಾಖೆಯ DD ಅವ್ರನ್ನ ಕೂಡ ನಾನು ಅಲ್ಲಿ ಕಳಿಸ್ಕೊಟ್ಟಿದ್ದೆ. ಆದರೆ ಎರಡನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸಿದ್ದೀರಾ ಯಾವ ರೀತಿ ಘಟನೆ ಆಯಿತು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಯಾಕಂದರೆ ಭಾಳ ಸೂಕ್ಷ್ಮ ವಿಚಾರ ಇದು. ಮಹಿಳೆ ಅಂತ ಬಂದಾಗ ನಾನು ಭಾಳಷ್ಟು ಸೂಕ್ಷ್ಮವಾಗಿ ಸಂವೇದನಶೀಲವಾಗಿ ನಾನು ಮಾತನಾಡಬೇಕಾಗತ್ತೆ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, ಯಾರದೇ ತಪ್ಪಿರಲಿ, ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಇನ್ನೊಬ್ಬರು ತಪ್ಪಿರಲಿ, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಖಂಡಿತ ಆಗತ್ತೆ. ಹುಬ್ಬಳ್ಳಿಯಲ್ಲಿ ಅಮಾನವೀಯ ಘಟನೆ ಆಗಿದೆ. ಮಹಿಳೆಯನ್ನ ವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂಥದ್ದು ಪೊಲೀಸರ ಮೇಲೆ ಆರೋಪ ಬಂದಿದೆ. ಮೊದಲು ಒಂದು ದಿನ ಪೊಲೀಸರ ಮೇಲೆ ಆರೋಪ ಬಂತು, ಮಾಧ್ಯಮದವರು ತಾವೇ ಎಲ್ಲ ತೋರಿಸಿದ್ದೀರಾ. ಅವತ್ತು ನಾನು ಕಮಿಷನರ್ಗೂ ಮಾತನಾಡಿದೆ, ಸ್ಥಳೀಯ ನಮ್ಮ ಇಲಾಖೆಯ DD ಅವ್ರನ್ನ ಕೂಡ ನಾನು ಅಲ್ಲಿ ಕಳಿಸ್ಕೊಟ್ಟಿದ್ದೆ. ಆದರೆ ಎರಡನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸಿದ್ದೀರಾ ಯಾವ ರೀತಿ ಘಟನೆ ಆಯಿತು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಯಾಕಂದರೆ ಭಾಳ ಸೂಕ್ಷ್ಮ ವಿಚಾರ ಇದು. ಮಹಿಳೆ ಅಂತ ಬಂದಾಗ ನಾನು ಭಾಳಷ್ಟು ಸೂಕ್ಷ್ಮವಾಗಿ ಸಂವೇದನಶೀಲವಾಗಿ ನಾನು ಮಾತನಾಡಬೇಕಾಗತ್ತೆ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, ಯಾರದೇ ತಪ್ಪಿರಲಿ, ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಇನ್ನೊಬ್ಬರು ತಪ್ಪಿರಲಿ, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಖಂಡಿತ ಆಗತ್ತೆ.